ಸ್ನೇಹಿತರೆ ನಮಸ್ಕಾರ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಲೀಗ್ ಹಂತದ ಪಂದ್ಯಗಳು ಮುಗಿದು ಇವಾಗ ಪ್ಲೇಆಫ್ ಹಂತದ ಹಂತವನ್ನು ನಾವು ತಲುಪಿದ್ದೀವಿ. ಈ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಗಮನಿಸಿದಾಗ ವೈಭವ್ ಸೂರ್ಯವಂಶಿ ಎನ್ನುವಂಥ ಆಟಗಾರ ಇಡೀ ಕ್ರಿಕೆಟ್ ಜಗತ್ತನ್ನು ತನ್ನತ್ತ ಆಕರ್ಷಿಸಿರುವುದು ಸ್ಪಷ್ಟ. ಜಗತ್ತಿನ ಶ್ರೇಷ್ಠ ಬೌಲರ್ಗಳಿಗೆ ಬಿಸಿ ಮುಟ್ಟಿಸಿದ ಆಟಗಾರ, ಪ್ರತಿಯೊಬ್ಬರ ನಿರೀಕ್ಷೆಯ ಆಟಗಾರನಾಗಿ ಕೂಡ ಆತ ಬೆಳೆದಿದ್ದಾನೆ. ಕೇವಲ 15 ವರ್ಷ. ಈ ಆಟಗಾರನನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಈ ಆಟಗಾರ ಒಬ್ಬ ಸ್ಪೋರ್ಟ್ಸ್ಮ್ಯಾನ್ ಆಗಿ ಆತನನ್ನು ಈ ಸಮಾಜಕ್ಕೆ ಯಾವ ರೀತಿಯಲ್ಲಿ ನಾವು ತೋರಿಸಬೇಕು ಎಂಬುದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ನಮ್ಮ ವ್ಯವಸ್ಥೆ ವಿಫಲವಾಗಿದೆ. ಯಾಕಂತ ಹೇಳಿದರೆ, ಸರೋಗೇಟಿವ್ ಅಡ್ವರ್ಟೈಸ್ಮೆಂಟ್ ಅಂಥೇಳಿದ್ರೆ ಪರ್ಯಾಯ ಜಾಹೀರಾತು ಉತ್ಪನ್ನದಲ್ಲಿ ಈತ ಕಾಣಿಸಿಕೊಂಡಿದ್ದಾನೆ. ಅಂಥೇಳಿದ್ರೆ ಓಕ್ ಸ್ಮಿತ್ ಎನ್ನುವಂಥ ಒಂದು ಉತ್ಪನ್ನ ಇದೆ. ಅದು ನೀರು ಮತ್ತು ಸ್ಟುಡಿಯೋ ನಮ್ಮದು ಉತ್ಪನ್ನ ಅಂತ ಹೇಳಿಕೊಂಡು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಪ್ರಾಯೋಜಕತ್ವ ನೀಡ್ತಾ ಇದೆ. ಇದರಲ್ಲಿ ಈ ವೈಭವ್ ಸೂರ್ಯವಂಶಿ ಕಾಣಿಸಿಕೊಂಡಿದ್ದಾನೆ. ನಾವು ನೀರು ಮಾರ್ತಾ ಇದ್ದೀವಿ, ಓಕ್ ಸ್ಮಿತ್ ಬ್ರ್ಯಾಂಡಿನ ಮೂಲಕ ನೀರು ಮಾರ್ತಾ ಇದ್ದೀವಿ ಎಂದು ಜಪಾನಿನ ವಿಸ್ಕಿ ಕಂಪನಿ ಹೇಳ್ತಾ ಇದ್ದಾರೆ. ಆದರೆ ಅವರಿಲ್ಲಿ ಮಾರ್ತಾ ಇರೋದು ನೀರಲ್ಲ. 20 ರೂಪಾಯಿ ನೀರಿನ ಬಾಟ್ಲಿಗೆ 100 ಕೋಟಿ ರೂಪಾಯಿಯನ್ನು ಸ್ಪೆಂಡ್ ಮಾಡುವಂಥ, ಖರ್ಚು ಮಾಡಲಿಕ್ಕೆ ಯಾರೂ ಕೂಡ ಮನಸ್ಸು ಮಾಡೋದಿಲ್ಲ. ಆದರೆ ಓಕ್ ಸ್ಮಿತ್ ಉದ್ದೇಶ ನೀರು ಮಾರಾಟ ಮಾಡೋದಲ್ಲ, ಬದಲಾಗಿ ವಿದೇಶದ ವಿಸ್ಕಿಯನ್ನು ಈ ದೇಶದಲ್ಲಿ ಪರಿಚಯಿಸುವುದಕ್ಕೆ ಅವರು ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಇದಕ್ಕೆ ಭಾರತದಲ್ಲಿ ಕಾನೂನುಗಳಿಲ್ಲವೇ? ಇದನ್ನು ವಿರೋಧಿಸುವಂಥ ಕಾನೂನುಗಳಿಲ್ಲವೇ? ಇದೆ. ಆದರೆ IPL ಅಂತ ಹೇಳಿದರೆ ಕ್ರಿಕೆಟ್ ಅಂದಾಕ್ಷಣ ಎಲ್ಲದಕ್ಕೂ ಒಂದು ವಿನಾಯಿತಿಯನ್ನು ತೋರಿಸ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಹುಟ್ಟಿಕೊಂಡಾಗಲೇ ಈ ಸರೋಗೇಟಿವ್ ಜಾಹೀರಾತು ನಿಯಮವನ್ನು ನಾವು ಉಲ್ಲಂಘಿಸಲಾಗಿದೆ. ಯಾಕಂತ ಹೇಳಿದರೆ, ಡಿವೈಡೆಡ್ ಬೈ ಟೀಮ್, ಯುನೈಟೆಡ್ ಬೈ ಕಿಂಗ್ ಫಿಶರ್ ಅಂತ ಕುಣಿದು ಯುವಕರನ್ನು ಆಕರ್ಷಿಸಿ ಬಿಯರ್ ಮಾರುಕಟ್ಟೆ ಅಥವಾ ಇತರ ಮದ್ಯ ಉತ್ಪನ್ನಗಳನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ದಿದ್ದು ನಮ್ಮ ಆಟಗಾರರೇ, ನಮ್ಮ ನಿಯಮಗಳೇ. ಯಾರಾದರೂ ಅಂಗಡಿಗೆ ಹೋಗಿ ನಮಗೆ ವಿಮಲ್ ಏಲಕ್ಕಿ ಕೊಡಿ ಅಂತ ಕೇಳ್ತೀವ? ಇಲ್ಲ. ವಿಮಲ್ ಕೊಡಿ ಅಂತ ಕೇಳಿದರೆ ನಿಮಗೆ ಗುಟ್ಕ ಕೊಡ್ತಾರೆ ವಿನ ಏಲಕ್ಕಿ ಕೊಡುವುದಿಲ್ಲ. ಆದರೆ ನಮ್ಮ ಕಾನೂನು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವಾಗ ಅದರ ಹೆಸರಿನಲ್ಲಿ ಏಲಕ್ಕಿ ಮಾರ್ತಾ ಇದ್ದೀವಿ, ದಯವಿಟ್ಟು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಬೇಡಿ ಎನ್ನುವುದನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಕಣಕಣದಲ್ಲಿಯೂ ಕೇಸರಿ ಅಂತ ಈ ದೇಶದ ಸೋ ಕಾಲ್ಡ್ ಹೀರೋಗಳು, ಸಿನಿಮಾ ಹೀರೋಗಳು ವಿಮಲನ್ನು ಯಾವ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ದರು ಬ್ರ್ಯಾಂಡನ್ನು. ಅದೇ ರೀತಿ ಚೈನಿ ಕೈನಿ, ರಾಯಲ್ ಸ್ಟ್ಯಾಗ್ ಮೊದಲಾದ ಸರೋಗೇಟಿವ್ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ ಉತ್ಪನ್ನಗಳು. ಇದು ಏನು ಮಾಡ್ತೇವೆ ಅಂತ ಹೇಳಿದರೆ, ಯುವಕರನ್ನು, ಕ್ರಿಕೆಟ್ ನೋಡ್ತಿರೋ ಯುವಕರನ್ನು ತನ್ನತ್ತ ಆಕರ್ಷಿಸ್ತದೆ. ಹಾಗಾದರೆ ವೈಭವ್ ಸೂರ್ಯವಂಶಿ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಬಿಸ್ಕಿ ಕುಡೀರಿ ಅಂತ ಹೇಳ್ತಿದ್ದಾರಾ? ಇಲ್ಲ. ಅವರು ಈ ಬ್ರ್ಯಾಂಡನ್ನು ಬಳಸಿ ಅಂತ ಹೇಳ್ತಾರೆ. ಬ್ರ್ಯಾಂಡನ್ನು ಬಳಸಿ ಅಂತ ಹೇಳಿದರೆ ಇಂಡೈರೆಕ್ಟ್ಲಿ ನೀವು ವಿಸ್ಕಿ ಕುಡೀರಿ ಅಂತ. ಒಂದು 15 ವರ್ಷದ ಯುವಕ ಇಂಥ ಒಂದು ಬ್ರ್ಯಾಂಡ್ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ತಾನೆ ಅಂತ ಹೇಳಿದ್ರೆ, ಕ್ರಿಕೆಟ್ ಏನೆಲ್ಲ ಮಾಡ್ತದೆ. ಮನಿ ಈಸ್ ವಾಟ್ ಮನಿ ಡಸ್. ಇದಕ್ಕೊಂದು ಕಾನೂನು ಇಲ್ಲವೇ? ಇದಕ್ಕೊಂದು ನಿಯಮ ಇಲ್ಲವೇ?
ಒಂದು ಕಾನೂನನ್ನು ಉಲ್ಲಂಘಿಸುವಂಥ ಪರ್ಯಾಯ ವ್ಯವಸ್ಥೆ ಇದೆ ಅಂತ ಹೇಳಿದಾಕ್ಷಣ ಅದಕ್ಕೆ ನಾವು ಸೂಕ್ತವಾದ ಕಾನೂನನ್ನು ಬಲಿಷ್ಠಗೊಳಿಸಬೇಕೇ ವಿನ ಮತ್ತಷ್ಟು ಸಡಿಲಗೊಳ್ಳಬಾರದು. ಹಾಗಿದ್ದಲ್ಲಿ ನಾಳೆ ದಿನ ಇನ್ನೂ ಹೆಚ್ಚಿನ ಬ್ರ್ಯಾಂಡ್ಗಳು ಬೇರೆ ಬೇರೆ ಹೆಸರಿನಲ್ಲಿ ಮಾರುಕಟ್ಟೆಯನ್ನು ತಲುಪಬಹುದು. ಕ್ರಿಕೆಟಿಗರು ದುಡ್ಡಿನ ಆಸೆಗಾಗಿ ಆ ಉತ್ಪನ್ನಗಳ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಬೋದು. ಸೊ ಯುವಕರೇ, ವೈಭವ್ ಸೂರ್ಯವಂಶಿಯ ಆಟವನ್ನು ನೋಡಿ ಸಂಭ್ರಮಿಸಿ, ಆದರೆ ಆತನ ಜಾಹೀರಾತನ್ನಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.